ಚುನಾವಣೆ ಆಯೋಗ ಶಿವಮೊಗ್ಗ ಸೇರಿ ರಾಜ್ಯದ 3 ಮಹಾನಗರ ಪಾಲಿಕೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸುವ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಂತೆ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಅಖಾಡ ಸಿದ್ಧಗೊಂಡಿದೆ. ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಕ್ಷೇತ್ರದಲ್ಲಿ ಉಳಿವಿಗಾಗಿ ಈಶ್ವರಪ್ಪ ಹೋರಾಟ, ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಲು ಸಿದ್ಧತೆ. ಬಿಜೆಪಿ ಇದೀಗ ಒಡೆದ ಮನೆಯಾಗಿದೆ. ಒಂದ್ ಕಾಲದಲ್ಲೇ ರಾಜಾಹುಲಿ ಅತ್ಯಾಪ್ತರಾಗಿದ್ದವರೇ ಇದೀಗ ಬಿಎಸ್ವೈ ವಿಜಯೇಂದ್ರ ಕಂಡ್ರೆ ನಿಗಿ ಕೆಂಡದಂತೆ ಉರಿದು ಬೀಳ್ತಾ ಇದ್ದಾರೆ. ಅದರಲ್ಲೂ ಒಂದು ಕಾಲದ ಗೆಳೆಯರಾಗಿದ್ದ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಇದೀಗ ಹಾವು ಮುಂಗೂಸಿಯಂತೆ ಕಚ್ಚಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಈಶ್ವರಪ್ಪ ಅಪ್ಪ ಮಕ್ಕಳ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲೇ ರಾಘವೇಂದ್ರ ವಿರುದ್ಧ ಸ್ಪರ್ಧಿಸಿ ಸೋತು ಸುಣ್ಣವಾಗಿರುವಂತಹ ಈಶ್ವರಪ್ಪ ಮತ್ತೆ ತೊಡೆ ತಟ್ಟಲು ರೆಡಿಯಾಗಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೇ ತಮ್ಮ ಬೆಂಬಲಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿಯನ್ನ ಈಶ್ವರಪ್ಪ ಹೊತ್ತುಕೊಂಡಿದ್ದಾರೆ. ಈ ಮೂಲಕ ಮತ್ತೆ ಯಡಿಯೂರಪ್ಪ ಅಂಡ್ ಸನ್ಸ್ಗೆ ಸೆಡ್ಡು ಹೊಡೆಯಲು ಮುಂದಾಗಿದ್ದಾರೆ. ರಾಜ್ಯದ 3 ಮಹಾನಗರ ಪಾಲಿಕೆಗಳ ಚುನಾವಣೆ ದಿನಾಂಕ ಘೋಷಣೆ ವಿಚಾರ ಬೆಳಕಿಗೆ ಬಂದ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ಬಿಜೆಪಿಗೆ ಸೈಡ್ ಹೊಡೆಯಲು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ತಮ್ಮ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮೊಂದಿಗೆ ಗುರುತಿಸಿಕೊಂಡಿದ್ದ ಮಾಜಿ ಮಹಾನಗರ ಪಾಲಿಕೆಯ 7 ಜನ ಸದಸ್ಯರನ್ನು ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಮತ್ತೆ ಸಕ್ರಿಯರಾಗಿರುವಂಥದ್ದು. ಹೋರಾಟದ ಮೂಲಕ ಮತ್ತೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿರುವಂಥದ್ದು. ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿ ಪಾಲಿಕೆ ಸದಸ್ಯರು ಈಶ್ವರಪ್ಪಗೆ ಬೆಂಬಲವನ್ನ ಸೂಚಿಸಿದ್ರು. ಕ್ಷೇತ್ರದಲ್ಲಿ ತನ್ನ ಶಕ್ತಿ ಕುಂದಿಲ್ಲ ಎಂಬ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಲು ಈಶ್ವರಪ್ಪ ತಯಾರಿಯನ್ನ ನಡೆಸಿದ್ದಾರೆ. ಈಗಾಗಲೇ 35 ವಾರ್ಡ್ಗಳಲ್ಲಿ ರಾಷ್ಟ್ರಭಕ್ತರ ಬಳಗದ ಹೆಸರಲ್ಲಿ ಸ್ಪರ್ಧಿಸಲು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಶಿವಮೊಗ್ಗ ನಗರದ ನಗರಸಭೆ ಚುನಾವಣೆ ಆಗೋ ತನಕನೂ ಕೂಡ ಏನು ಹದಗೆಟ್ಟ ರಸ್ತೆಗಳು, ಕಸ ವಿಲೇವಾರಿ, ಕುಡಿಯೋ ನೀರಲ್ಲಿ ಹುಳ, ಈ ರೀತಿ ಅನೇಕ ಸಮಸ್ಯೆಗಳಿದೆ. ಇದನ್ನು ಕಾರ್ಪೊರೇಷನ್ ಅವ್ರು ಗಮನಿಸಬೇಕು ಅನ್ನೋದು ಲೆಕ್ಕ. ಮತ್ತು ಚುನಾವಣೆ ತಕ್ಷಣ ಮಾಡಬೇಕು ಅನ್ನೋದು. ಯಾಕೆಂದರೆ ಕಳೆದ ಬಾರಿನೇ 4-5 ದಿನದ ಕೆಳಗೆ ರಾಜ್ಯ ಚುನಾವಣಾ ಕಮಿಷನರ್ ಹೇಳಿದ್ರು, ಒಂದು ವಾರದಲ್ಲಿ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ. ನಾಳೆ ನಾಡಿದ್ದು ವಾರ ಮುಗಿಯುತ್ತೆ, ಆದರೆ ಇನ್ನೂ ನೋಟಿಫಿಕೇಷನ್ ಮಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲೇ ಠೇವಣಿ ಕಳೆದುಕೊಂಡ ಈಶ್ವರಪ್ಪಗೆ ಪಾಲಿಕೆ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಾಲು ಕೆರೆದು ಕಾಳಗಕ್ಕೆ ಇಳಿದಂತೆ ಕಾಣ್ತಾ ಇದೆ. ಇಷ್ಟು ದಿನ ತೆರಿಗೆ ಸಮರ ಸಾರಿದ್ದ ಕೈಪಡೆ ಇದೀಗ ಜನೌಷಧ ಜಟಾಪಟಿಗೆ ಇಳಿದಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸಿದ್ದು ಮೋದಿ ಸರ್ಕಾರದ ನಡುವೆ ಜನೌಷಧ ಜಟಾಪಟಿ. ಇನ್ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಲ್ವಾ ಜನೌಷಧಿ? ಎಸ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮೋದಿ ಸರ್ಕಾರಕ್ಕೆ ನುಂಗಲಾರದ ಬಿಸಿತುಪ್ಪ. ಅಂತೆಯೇ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯದ ಕೈಪಡೆ ಕನಸಿನಲ್ಲೂ ಕೆಂಡ ಕಾರುತ್ತೆ. ಇಷ್ಟು ದಿನ ಒಂದಿಲ್ಲೊಂದು ಕಾರಣ ಹುಡುಕಿ ನಮೋ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದ ಹಸ್ತಪಡೆ ಇದೀಗ ಜನೌಷಧಿ ಕೇಂದ್ರಗಳ ಮೇಲೆ ತನ್ನ ಹುರಿಗಣ್ಣು ಬಿಟ್ಟಿದೆ. ಹೌದು, ಇನ್ಮುಂದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಮಾರಾಟ ಮಾಡಲ್ಲ ಎಂದು ಸಚಿವ ಶರಣಪ್ರಕಾಶ್ ಅಬ್ಬರಿಸಿದ್ದಾರೆ. ಅದಕ್ಕೆ ಅವರು ಕೊಟ್ಟ ಕಾರಣ ಏನು ಇಲ್ಲಿ ನೋಡಿ. ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು, ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಕೊಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ.
ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ. ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ. ನೋಡಿದ್ರಲ್ಲ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಸಮರ್ಥನೆಯನ್ನ. ಇನ್ನು ಸಿದ್ದು ಸರ್ಕಾರದ ನಡೆಯನ್ನ ದುರಂತ ಅಂದಿರೋ ವಿಜಯೇಂದ್ರ ಗುಡುಗಿದ್ದು ಹೀಗೆ. ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ, ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಇದೆ. ಅದ್ರ ಜೊತೆಲಿ ಅವರು ಕೂಡ ಜೋಡಿಸ್ಲಿ, ಆದ್ರೆ ಅದು ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ಮೊದಲು ಆಸ್ಪತ್ರೆಗಳಲ್ಲಿ ಉಚಿತ ಮಾತ್ರೆ ಕೊಡ್ರಿ. ಇನ್ನು ರಾಜ್ಯ ಸರ್ಕಾರದ ನಡೆ ಬಿಜೆಪಿಗೆ ಮಾತ್ರವಲ್ಲ ಸಾರ್ವಜನಿಕರಿಗೂ ಸಿಟ್ಟು ತರಿಸಿದೆ. ಬೀದರ್ ಜನರ ಆಕ್ರೋಶ ಸ್ಫೋಟಗೊಂಡ ಪರಿ ನೋಡಿ. ಒಳಗಡೆ ಇಲ್ಲ, ಹೊರಗೆ ತಗೋರಿ ಅಂದ್ರೆ ತಗೊಳಕ್ ಬಂದೀವ್ರಿ ಸರ್. ಅಷ್ಟೇ ಬಂದ್ ಮಾಡೋದು ನೆಸಸರಿ ಇಲ್ಲ ರೀ ಸರ್. ಇದು ತೋಲ್ ಮಂದಿಗೆ ಇಲ್ಲಂತ ಈಗ ಒಳಗಿಂದ ಅಷ್ಟೇ ಇಲ್ಲ ರೀ ಸರ್, ಹೊರಗಿನವ್ರು ಭೀ ಪೇಷಂಟ್ ಬಂದು ಇಲ್ಲಿ ತಗೋತಾರ್ರಿ. ನಾವು ಭೀ ಹಂಗೆ ಏನಾರ ಇದ್ರು ಇಲ್ಲೇ ಬಂದು ತಗೋತೀವ್ರಿ ಸರ್. ನೋಡಿದ್ರಲ್ಲ, ರಾಜ್ಯ ಕೇಂದ್ರ ಸರ್ಕಾರಗಳ ನಡುವಿನ ಜನೌಷಧಿ ಜಟಾಪಟಿಯಲ್ಲಿ ಬಡವರು ಬಲಿಯಾಗೋದು ಬೇಡ, ಉಚಿತ ಮಾತ್ರೆಯೂ ಸಿಗಲಿ, ಜೊತೆಗೆ ಜನೌಷಧವೂ ಲಭ್ಯವಾಗಲಿ ಅನ್ನೋದೇ ಜನಾಭಿಪ್ರಾಯ. ಬೆಂಗಳೂರಿನಿಂದ ಬಸವರಾಜ್ ಜೊತೆ ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇತ್ತೀಚೆಗೆ ಡಿಜಿಟಲ್ ವಾಚ್ಗಳ ಕ್ರೇಜ್ ಹೆಚ್ಚಾಗಿದೆ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು ಈ ಮಾಯಾ ಲೋಕದಲ್ಲೇ ಮುಳುಗಿರ್ತಾರೆ. ಹೀಗಾಗಿ ಶಾಲೆಗಳಲ್ಲಿ ಇನ್ಮುಂದೆ ಡಿಜಿಟಲ್ ವಾಚ್ಗಳನ್ನು ಬ್ಯಾನ್ ಮಾಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಶಾಲೆಗಳಲ್ಲಿ ಇನ್ಮುಂದೆ ಡಿಜಿಟಲ್ ವಾಚ್ ಬ್ಯಾನ್. ಶಿಕ್ಷಣ ಇಲಾಖೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಮನವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಸ್ಮಾರ್ಟ್ ವಾಚ್ ಮೊರೆ ಹೋಗ್ತಿದ್ದಾರೆ. ಆದರೆ ಇನ್ಮುಂದೆ ಮಕ್ಕಳು ಸ್ಮಾರ್ಟ್ ವಾಚ್ ಧರಿಸಿ ಶಾಲೆಗೆ ಹೋಗುವಂತಿಲ್ಲ. ಎಸ್, ಶಾಲೆಗಳಲ್ಲಿ ಮಕ್ಕಳು ಡಿಜಿಟಲ್ ವಾಚ್ ಧರಿಸುವುದನ್ನ ನಿಷೇಧಿಸುವಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದೆ. ಯಾಕಂದ್ರೆ ಶಾಲೆಗಳಲ್ಲಿ ಮಕ್ಕಳು ಡಿಜಿಟಲ್ ವಾಚ್ ಮೂಲಕವೇ ಕುತಂತ್ರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗಳು ಮ್ಯಾಥ್ಸ್ ಪ್ರಾಬ್ಲಮ್ ವಾಚ್ ಮೂಲಕ ಸಾಲ್ವ್ ಮಾಡ್ತಿದ್ದಾರೆ. ಏನೇ ಉತ್ತರ ಬೇಕು ಅಂದ್ರೂ ಡಿಜಿಟಲ್ ವಾಚ್ ನಲ್ಲಿ ಗೂಗಲ್ ಮಾಡ್ತಾರೆ. ಹೀಗಾಗಿ ಶಾಲೆಗಳಲ್ಲಿ ಡಿಜಿಟಲ್ ವಾಚ್ ಬ್ಯಾನ್ ಮಾಡುವಂತೆ ಮನವಿ ಮಾಡಲಾಗಿದೆ. ಖಾಸಗಿ ಶಾಲೆಗಳ ನಿರ್ಧಾರಕ್ಕೆ ಪೋಷಕರ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬರ್ತಿದೆ. ಸ್ಮಾರ್ಟ್ ವಾಚ್ ನೋಡಿ ಸರ್, ಸ್ಮಾರ್ಟ್ ವಾಚನ್ನು ನಾವು ವಿರೋಧ ಮಾಡ್ತೇವೆ. ಯಾಕೆ ವಿರೋಧ ಮಾಡ್ತೇವೆ ಅಂದರೆ, ಸ್ಮಾರ್ಟ್ ವಾಚ್ ಈಸ್ ನಥಿಂಗ್ ಬಟ್ ಮೊಬೈಲನ್ನು ಸರ್ಕಾರ ಮತ್ತು ಇಲಾಖೆ ವಿರೋಧ ಮಾಡಿದ್ಮೇಲೆ ಸ್ಮಾರ್ಟ್ ವಾಚ್ ವಿರೋಧ ಮಾಡಬಾರ್ದಾ? ಬುಕ್ಕು, ವಾಟ್ಸಪ್ಪು, ಬೇರೆ ಬೇರೆ ನಿಮಗೆಲ್ಲ ಗೊತ್ತಿದೆ, ಬಾಯ್ಬಿಟ್ಟು ಮಾತನಾಡಬಾರ್ದು, ರೆಕಾರ್ಡಿಂಗ್ ಮಾಡ್ಕೋಬೋದು, ಫೋಟೋ ಹೊಡ್ಕೋಬೋದು, ಬೇರೆ ಆಕ್ಟಿವಿಟೀಸ್ಗೆ ಅವಕಾಶ ಆಗುತ್ತೆ ಸ್ಮಾರ್ಟ್ ವಾಚ್ ಹಾಕೋದ್ರಿಂದ, ಮತ್ತು ದಾರಿ ತಪ್ತವೆ ಮಕ್ಕಳು. ಡಿಜಿಟಲ್ ವಾಚ್ ಮಕ್ಕಳನ್ನ ವಿಚಲಿತಗೊಳಿಸುತ್ತದೆ. ಮೊಬೈಲ್ನಲ್ಲಿ ಮಾಡುವ ಎಲ್ಲ ಕೆಲಸವನ್ನ ವಾಚ್ ಮೂಲಕ ಮಾಡ್ತಾರೆ ಅಂತ ವಿರೋಧ ವ್ಯಕ್ತಪಡಿಸಲಾಗ್ತಿದೆ. ಆದರೆ ಕೆಲ ಪೋಷಕರು ಡಿಜಿಟಲ್ ವಾಚ್ ಮಕ್ಕಳು ಡಿಸಿಪ್ಲಿನ್ ಆಗಿ ಟೈಮ್ ಮೇಂಟೈನ್ ಮಾಡಲು ಸಹಕಾರಿ ಅಂತ ವಾದ ಮಾಡ್ತಿದ್ದಾರೆ. ಆದರೆ ಮಕ್ಕಳು ಪಾಠ ಕೇಳೋ ಬದಲು ವಾಚ್ ಅಲ್ಲೇ ಮುಳುಗುವ